ವೆಲ್ಕಮ್ ಟು ಹರಿಣಿ ಕಿಚನ್. ಇವತ್ತು ನಾನು ನನ್ನ ದಿನಚರಿಯನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ನಾನು ಎದ್ದ ತಕ್ಷಣ ಬೆಳಿಗ್ಗೆ ಮಾಡೋ ಮೊದಲನೇ ಕೆಲಸ ಅಂದರೆ ಬಾಗಿಲು ತೊಳೆದು ಅದಕ್ಕೆ ರಂಗೋಲಿ ಬಿಡಿಸೋದು. ನಾನು ಈ ರೀತಿ ತುಳಸಿ ಕಟ್ಟೆ ಹತ್ರ ರಂಗೋಲಿ ಬಿಡಿಸಿದ್ದೀನಿ ಮತ್ತು ಬಾಗಿಲಿಗೆ ಆವಾಗಲೇ ನೋಡಿದ್ರಲ್ಲ ಆ ರೀತಿ ರಂಗೋಲಿ ಬಿಡಿಸಿದ್ದೀನಿ. ನಂತರ ನಾನು ಮನೆ ಕಸ ಎಲ್ಲ ಹೊಡೆದು ಮನೆಯೆಲ್ಲ ಒರೆಸಿ ನಂತರ ಸ್ನಾನ ಮಾಡಿ ಈ ರೀತಿ ಪೂಜೆ ಮಾಡಿದ್ದೀನಿ. ಪೂಜೆ ಆದ ನಂತರ ಇವತ್ತು ನಮ್ಮ ಮಕ್ಕಳು ಹೋಗೋ ಸ್ಕೂಲ್ನಲ್ಲಿ ಸೈನ್ಸ್ ಎಕ್ಸಿಬಿಷನ್ ಇತ್ತು. ಅಲ್ಲಿಗೆ ಹೋಗೋಕ್ಕೋಸ್ಕರ ಬೇಗ ಕೆಲಸ ಮುಗಿಸಿ ಪೂಜೆ ಮಾಡಿ ಆಗಿದೆ. ಇವಾಗ ಸ್ಕೂಲ್ ಹತ್ರ ಹೋಗಬೇಕು. ನಾನು ಮತ್ತು ನಮ್ಮ ಸಿಸ್ಟರ್ ಇಬ್ಬರು ಕೂಡ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ. ಬನ್ನಿ ಅಲ್ಲಿ ಯಾವ ರೀತಿ ಮಕ್ಕಳುಗಳು ಮಾಡೆಲ್ ಮಾಡಿದ್ದಾರೆ ಅಂತ ನಿಮಗೂ ಕೂಡ ಶೇರ್ ಮಾಡ್ತೀನಿ, ನೀವು ಕೂಡ ನೋಡ್ಬೋದು. ಅದಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಸ್ ನಿಮಗೆ ಮೊದಲು ಬಂದು ತಲುಪುತ್ತೆ. ನನ್ನ ಈ ಹೊಸ ಪ್ರಯತ್ನಕ್ಕೆ ಪ್ಲೀಸ್ ಸಪೋರ್ಟ್ ಮಾಡಿ. ಇವಾಗ ಸ್ಕೂಲ್ಗೆ ಬಂದಿದ್ದೀವಿ. ಸ್ಕೂಲಲ್ಲಿ ಎಂಟ್ರೆನ್ಸಲ್ಲೇ ಪೇರೆಂಟ್ಸ್ಗೆ ವೆಲ್ಕಮ್ ಮಾಡೋದಕ್ಕೋಸ್ಕರ ಈ ರೀತಿ ಡೆಕೋರೇಟ್ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ನನಗಂತೂ ತುಂಬ ಇಷ್ಟ ಆಯಿತು. ಆಗ ನಾವು ಮೊದಲು ನಮ್ಮ ಮಗಳು ಮಾಡಿರೋವಂತಹ ಮಾಡೆಲ್ ಹತ್ರ ಹೋಗಿದ್ದೀವಿ. ನನ್ನ ಮಗಳು ಮಾಡಿರೋ ಮಾಡೆಲ್ ನೇಮು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ. ನೆಕ್ಸ್ಟು ನನ್ನ ಮಗನ ಮಾಡೆಲ್ ಹತ್ರ ಹೋಗಿದ್ದು. ನನ್ನ ಮಗ ಮಾಡಿರೋ ಮಾಡೆಲ್ ನೇಮ್ ಬಂದು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನ್ರೇಷನ್ ಅಂತ. ಇದು ಆಲ್ರೆಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ನಂತರ ನನ್ನ ತಂಗಿ ಮಗ ಮಾಡಿರೋ ಅಂಥ ದೊಡ್ಡ ಮಗ ಮಾಡಿರೋ ಅಂತಹ ಮಾಡೆಲ್ ಹತ್ರ ಬಂದು ಇದ್ರ ನೇಮ್ ಬಂದು ಈ ಮಾಡೆಲ್ ನೇಮ್ ಬಂದು ವಿಂಡ್ ಮಿಲ್ ಅಂತ. ಇವನು ನನ್ನ ತಂಗಿ ಮಗ ದೊಡ್ಡವನು. ನೆಕ್ಸ್ಟು ನನ್ನ ತಂಗಿ ಮಗ ಚಿಕ್ಕವನು ಮಾಡಿರೋದು ಇದು ಸ್ಕೂಲ್ ಮಾಡೆಲ್ ಮಾಡಿದ್ದಾನೆ. ನಮ್ಮ ಮಕ್ಕಳು ಮಾಡಿರುವಂಥ ಮಾಡೆಲ್ ನೋಡಿದ ನಂತರ ನಾವು ಸ್ಕೂಲಲ್ಲಿ ಯಾವ್ಯಾವ ಮಕ್ಕಳು ಯಾವ್ಯಾವ ರೀತಿ ಮಾಡೆಲ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬಂದು ಅದು ಹೇಗಿದೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ನೀವು ನೋಡ್ಕೊಂಡು ಬನ್ನಿ.
ಎಲ್ಲ ಮಕ್ಕಳದು ಮಾಡಲ್ ನೋಡಿದ ನಂತರ ನಾವು ಮನೆಗೆ ಬಂದು ಅವತ್ತು ಇಲ್ಲಿ ನಮ್ಮೂರಿನಲ್ಲಿ ಕೊಂಡ ಇತ್ತು, ಅಯ್ಯಪ್ಪ ಸ್ವಾಮಿ ಕೊಂಡ ಇತ್ತು. ನಾವು ನೈಟೇ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದು. ತುಂಬ ಚೆನ್ನಾಗಿ ಮಾಡ್ತಾರೆ ಅಯ್ಯಪ್ಪ ಸ್ವಾಮಿ ಕೊಂಡನ ನಮ್ಮೂರಲ್ಲಿ. ಈ ರೀತಿ ಸೌದೆ ಜೋಡಿಸಿ ಅದನ್ನು ನೈಟ್ ಪೂರ್ತಿ ಉರಿಯೋಕ್ಕೆ ಬಿಡ್ತಾರೆ. ನಂತರ ಇದು ಕೆಂಡ ಆದ ನಂತರ ಇದ್ರ ಮೇಲೆ ಮಾಲೆ ಹಾಕಿಸ್ಕೊಂಡಿರೋ ಅಂಥವ್ರು ಕೊಂಡ ಹಾಯ್ತಾರೆ. ನೈಟ್ ಪೂರ್ತಿ ತುಂಬ ಚೆನ್ನಾಗಿರುತ್ತಂತೆ. ಆದರೆ ನಾವು ಯಾವಾಗ್ಲೂ ಕೂಡ ನೈಟು ಅಲ್ಲಿಲ್ಲ, ಹೋಗಿ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದುಬಿಡ್ತೀವಿ. ಇಲ್ಲ ಅಂದರೆ ಬೆಳಗ್ಗೆ ಎದ್ದು 6 ಗಂಟೆಗೆ ಹೋಗಿ ಪೂಜೆ ಮುಗಿಸ್ಕೊಂಬರ್ತೀವಿ. ಆದರೆ ಅಷ್ಟರೊಳಗಾಗಲೇ ಕೊಂಡ ಎಲ್ಲ ಮುಗ್ದಿರುತ್ತೆ. ಹೋಗಿ ಹಾಗೆಯೇ ಪೂಜೆ ಮುಗಿಸ್ಕೊಬರ್ತೀವಿ. ಯಾವಾಗಲಾದರೂ ಒಂದೊಂದು ಟೈಮು ಬೆಳಗ್ಗೆ ಹೊತ್ತು ಹೋಗಿ ಪೂಜೆ ಮುಗಿಸ್ಕೊಬರೋದು. ಈ ಸಲ ನಾವು ನೈಟ್ ಹೋಗಿದ್ದೋ ಪೂಜೆಗೆ. ಹಾಗೆಯೇ ನಮ್ಮೂರಿನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಅವತ್ತು. ಪೂಜೆ ಮುಗಿದ್ರೂ ಕೂಡ ಮನೆಗೆ ಬರೋಕ್ಕೆ ಮನಸ್ಸಾಗ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ಸುಮಾರು ನಾವು 10:30 11 ಗಂಟೆ ತನಕ ಅಲ್ಲೇ ದೇವಸ್ಥಾನದ ಹತ್ರನೇ ಕೂತಿದ್ದೋ. ಪೂಜೆ ಮುಗಿದ್ರೂ ಕೂಡ ಅಲ್ಲೇ ಸುಮಾರು ಹೊತ್ತು ಕೂತಿದ್ದೋ. ನಂತರ ಮಕ್ಕಳೆಲ್ಲ ಹೋಗಿರೋದ್ರಿಂದ ಮಕ್ಕಳು ನಿದ್ದೆ ಮಾಡಬೇಕು ಅಂತ ಇದ್ದರು. ಅದಕ್ಕೇ ಸುಮಾರು 10:30 11 ಗಂಟೆ ತನಕ ಇತ್ತು. ಮನೆಗೆ ಬರಬೇಕಾದ್ರೂ ಕೂಡ ನಮಗೆ ಆ ದೇವಸ್ಥಾನ ಬಿಟ್ಟು ಬರೋಕ್ಕೆ ಮನಸ್ಸಾಗ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದರು. ನೋಡೋದಕ್ಕೆ 2 ಕಣ್ಣು ಕೂಡ ಸಾಕಾಗ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದರು. ನಾವು ಸುಮಾರು ಹೊತ್ತು ಅಲ್ಲೇ ದೇವಸ್ಥಾನದ ಹತ್ರ ಕಾಲ ಕಳೆದು ನಂತರ ಮನೆಗೆ ವಾಪಸ್ಸಾದೋ. ಈ ನನ್ನ ದಿನಚರಿ ನಿಮ್ಗೆ ಹೇಗೆ ಅನಿಸ್ತು, ಮತ್ತು ನಮ್ಮ ದೇವಸ್ಥಾನದ ಡೆಕೋರೇಷನ್ ಯಾವ ರೀತಿ ಇತ್ತು, ಮತ್ತು ನಮ್ಮ ಮಕ್ಕಳು ಮಾಡಲೆಲ್ಲ ಯಾವ ರೀತಿ ಇತ್ತು ಅನ್ನೋದನ್ನ ಕಮೆಂಟ್ಸ್ ಮುಖಾಂತರ ನನಗೆ ತಿಳಿಸಿ. ಈ ನನ್ನ ದಿನಚರಿ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಆಲ್.